ಹಾಯ್ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ಲಲಿತಾ ಲೇಡೀಸ್ ಟೈಲರ್. ಇವತ್ತು ನಾನು ಬ್ಯೂಟಿಫುಲ್ ಆದ ಕ್ಯಾಟ್ಲಾಗ್ ಡಿಸೈನನ್ನು ಯಾವ ರೀತಿ ಈಸಿಯಾಗಿ ಸ್ಟಿಚ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿದಿರ ವಿಡಿಯೋ ಪೂರ್ತಿ ನೋಡಿ. ಇದು ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇದರಲ್ಲಿ ನಾನು ಬಬಲ್ ಫೇಸಿಂಗು ನಾರ್ಮಲ್ ಫೇಸಿಂಗು ಎರಡು ಯೂಸ್ ಮಾಡಿದ್ದೀನಿ. ಯಾವ ಥರ ಎರಡು ಫೇಸಿಂಗ್ ಯೂಸ್ ಮಾಡಿ ಈ ಥರ ಡಿಸೈನನ್ನು ಯಾವ ಥರ ಬೋಟಿಕ್ ಸ್ಟೈಲಲ್ಲಿ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡ್ದಿರ ನೋಡಿ. ಬಬಲ್ ಫ್ಯೂಸಿಂಗ್ ಯೂಸ್ ಮಾಡೋದ್ರಿಂದ ನಾವು ಎಕ್ಸ್ಟ್ರಾ ಕ್ಯಾನ್ವಾಸ್ ಹಾಕೋ ಅವಶ್ಯಕತೆ ಇರಲ್ಲ. ಅದಕ್ಕೆ ಬಬಲ್ ಫ್ಯೂಸಿಂಗ್ ಹಾಕ್ಬಿಟ್ರೆ ಒಂದೇ ಸಲ ಇನ್ವಿಸಿಬಲ್ ಪೈಪಿಂಗ್ ಹಾಕ್ಕೊಂಬಿಡ್ಬೋದು. ಅದಕ್ಕೆ ಇದರಲ್ಲಿ ನಾನು ಇನ್ವಿಸಿಬಲ್ ಪೈಪಿಂಗ್ ಯಾವ ಥರ ಈಸಿಯಾಗಿ ಸ್ಟಿಚ್ ಮಾಡ್ಬೋದು, ಯಾವ ಥರ ಬಬಲ್ ಫ್ಯೂಸಿಂಗ್ ಯೂಸ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ. ಇದು ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇದೇ ಥರ ವೀಡಿಯೋಸ್ನ ನಾನು ಮೊದಲು ಹಾಕಿದ್ದೀನಿ, ಇನ್ನೂ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬೋಟಿಕ್ ಸ್ಟೈಲಲ್ಲಿ ಯಾವ ಥರ ಈಸಿಯಾಗಿ ಸ್ಟಿಚ್ ಮಾಡ್ಬೋದು, ಯಾವ ಥರ ಫಿನಿಶಿಂಗ್ ಬರುತ್ತೆ ಅನ್ನೋದು ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇರ್ತೀನಿ. ಬಿಗಿನರ್ಸ್ ನೋಡ್ತಿದ್ರೆ ನಾನು ಇದರಲ್ಲಿ ಕೆಲವೊಂದು ಟಿಪ್ಸನ್ನ ಅಪ್ಲೈ ಮಾಡಿದ್ದೀನಿ. ಆ ಟಿಪ್ಸನ್ನ ಫಾಲೋ ಮಾಡಿ. ಆ ಟಿಪ್ಸ್ ಫಾಲೋ ಮಾಡಿದರೆ ನೀವು ಈಸಿಯಾಗಿ ಇದೇ ಥರ ಕ್ಯಾಟ್ಲಾಗ್ ಡಿಸೈನ್ಸನ್ನು ಈಸಿಯಾಗಿ ಹೊಲಿಬೋದು. ಕೆಲವೊಂದು ಟಿಪ್ಸು ಅದು ಹೊಲಿಯೋವಾಗ ಮಾಡ್ತಾ ಇರ್ತೀನಿ, ಹಾಗೆ ನಾನು ಹೇಳ್ತಾನೆ ಇರ್ತೀನಿ. ಅದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಫಾಲೋ ಮಾಡಿದ್ರೆ ಈಸಿಯಾಗಿ ಇದೇ ಥರ ಡಿಸೈನ್ಸನ್ನು ಬೋಟಿಕ್ ಸ್ಟೈಲಲ್ಲಿ ಹೊಲಿಬೋದು. ಚಿಕ್ಕ ಚಿಕ್ಕ ಪ್ಯಾಚು, 1 ಇಂಚ್ ಪ್ಯಾಚು, 1/2 ಇಂಚ್ ಪ್ಯಾಚು, ಈ ಥರ ಕೆಲವೊಂದು ಡಿಸೈನ್ಸಲ್ಲಿ ಬರುತ್ತೆ. ಆವಾಗ ನಾವು ಕ್ರಾಸಾಗಿ ಪಟ್ಟಿಯನ್ನು ಕಟ್ ಮಾಡ್ಕೋಬೇಕು. ಕ್ರಾಸ್ ಬಟ್ಟೆಯಲ್ಲಿ ಕಟ್ ಮಾಡಿಕೊಂಡು ಅದನ್ನು 1 ಇಂಚ್ ಬಿಟ್ಟು ಸ್ವಲ್ಪ ಇದರಲ್ಲಿ 1 ಇಂಚ್ ಪ್ಯಾಚ್ ಬಂದಿದೆ ಅಲ್ಲಿ ಡಿಸೈನಲ್ಲಿ ಎಲ್ಲಿ ಬಂದಿದೆ ಅನ್ನೋದನ್ನು ನಾನು ಸ್ಟಿಚ್ ಮಾಡ್ತಾ ಇರ್ತೀನಿ. ನೀವು ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ. ಈ ಡಿಸೈನ್ ಎಲ್ಲಿ ಬರುತ್ತೆ, ಈ ಪ್ಯಾಚ್ ಎಲ್ಲಿ ಬರುತ್ತೆ ಅನ್ನೋದು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡ್ದಿರ ನೋಡಿ. ನಾವು ಗೋಲ್ಡ್ ಕಲರ್ ಪ್ಯಾಚ್ ಹಾಕಬೇಕಾದ್ರೆ ಶೈನಿಂಗ್ ಬಟ್ಟೆ ಅಥವಾ ಅದನ್ನು ಸಿಲ್ಕ್ ಬ್ಲೌಸ್ ಪೀಸ್ ಆದರೂ ತೊಗೊಂಡು ಅದರಲ್ಲೇ ಪ್ಯಾಚ್ ಹಾಕಬೇಕು. ನಾರ್ಮಲ್ ಬ್ಲೌಸ್ ಪೀಸ್ ಬಟ್ಟೆ, ಲೈನಿಂಗ್ ಬಟ್ಟೆ ಅದರಲ್ಲೆಲ್ಲ ಹಾಕಬಾರ್ದು. ನಾನು ಇದರಲ್ಲಿ ಶೈನಿಂಗ್ ಬಂದಿರೋಂಥ ಗೋಲ್ಡ್ ಕಲರ್ ಬ್ಲೌಸ್ ಪೀಸನ್ನೇ ತಗೊಂಡಿದ್ದೀನಿ. ಈ ಥರ ಡಿಸೈನ್ಸ್ಗೆ ಈ ಥರ ಗೋಲ್ಡ್ ಕಲರ್ ಶೈನಿಂಗ್ ಇರೋವಂಥ ಬ್ಲೌಸ್ ಪೀಸನ್ನೇ ತೊಗೋಬೇಕು. ಬ್ಲೌಸ್ ಪೀಸ್ ಆಗಲಿ ಇಲ್ಲ ತಾನಲ್ಲಿ ಕಟ್ ಮಾಡಿಸ್ಕೊಂಬರ್ಬೇಕು. ಆ ಥರ ಬಟ್ಟೆ ಆದ್ರೇ ಫಿನಿಶಿಂಗ್ ಚೆನ್ನಾಗಿರೋದು, ನೋಡೋಕ್ಕೂ ಲುಕ್ ಬರೋದು. ಇಲ್ಲ ಅಂದರೆ ನಾವು ಹಾಕಿರೋ ಡಿಸೈನ್ಗೆ ಅದು ಡಿಸೈನ್ಗೆ ಸೆಟ್ ಆಗೋಲ್ಲ, ಆವಾಗ ಲುಕ್ ಬರೋಲ್ಲ. ಅದಕ್ಕೋಸ್ಕರ ನಾವು ಕಾಂಬಿನೇಷನ್ ನೋಡಿ ಯಾವ ಥರ ಕ್ಲಾತ್ಗೆ ಯಾವ ಥರ ಬಟ್ಟೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೀವು ಸ್ಕಿಪ್ ಮಾಡಿದ್ರೆ ಯಾವ ಥರ ಬಟ್ಟೆ ಯೂಸ್ ಮಾಡಿದ್ದೀನಿ ಅನ್ನೋದನ್ನು ನೋಡಿ ಗಮನಿಸಿ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ನೋಡಿ ಅರ್ಥ ಮಾಡಿಕೊಂಡು ಸ್ಟಿಚ್ ಮಾಡಿ. ನಾವು ಯಾವುದೇ ಬ್ಲೌಸ್ ಹೊಲಿಬೇಕಾದ್ರೆ ಫಸ್ಟು ಕ್ಯಾನ್ವಾಸು, ಲೈನಿಂಗು, ಆಮೇಲೆ ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಅದಕ್ಕೆ ಐರನ್ನು ತುಂಬ ಇಂಪಾರ್ಟೆಂಟು. ನಾವು ಯಾವುದೇ ಡಿಸೈನ್ ಹೊಲಿಬೇಕಾದ್ರೂ ಫಸ್ಟ್ ಅದಕ್ಕೆ ಐರನ್ ತುಂಬ ಇಂಪಾರ್ಟೆಂಟು. ಪ್ರತಿಯೊಂದು ಸಲವೂ ಅದನ್ನು ಐರನ್ ಮಾಡಿಕೊಂಡೇ ನಾವು ಸ್ಟಿಚ್ ಮಾಡಬೇಕು. ಆವಾಗಲೇ ಅದು ಫಿನಿಶಿಂಗ್ ನೀಟಾಗಿ ಬರೋದು. ಯಾವುದೇ ರೀತಿ ಐರನ್ ಮಾಡ್ದಿರ ನಾವು ಮಾಡಿದ್ರೆ ಲುಕ್ ಬರೋಲ್ಲ, ಫಿನಿಶಿಂಗು ಬರೋಲ್ಲ. ಆವಾಗ ಡಿಸೈನ್ ಕೆಟ್ಟೋಗುತ್ತೆ, ಆವಾಗ ನೋಡೋಕ್ಕೂ ಚೆನ್ನಾಗಿರಲ್ಲ. ಈ ಥರ ಡಿಸೈನ್ಸನ್ನು ಪ್ರತಿಯೊಂದು ಸಲವೂ ಐರನ್ ಮಾಡಿಕೊಂಡೇ ನಾವು ಸ್ಟಿಚ್ ಮಾಡ್ತಾ ಇರಬೇಕು. ಆವಾಗಲೇ ಲುಕ್ ಚೆನ್ನಾಗಿ ಬರುತ್ತೆ. ಕ್ಯಾಟ್ಲಾಗಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಫಿನಿಶಿಂಗು ಬರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಕಸ್ಟಮರ್ಸು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾರೆ. ನಾವು ಈ ಥರ ಡಿಸೈನ್ಸ್ ಹೊಲಿಯೋವಾಗ ಕಲರ್ಸು ನೋಡಿಕೊಂಡು ಡಿಸೈನ್ ಸ್ಟಿಚ್ ಮಾಡ್ಬೋದು. ಸ್ಯಾರಿಲಿ ಯಾವ ಥರ ಕಲರ್ಸ್ ಬಂದಿರುತ್ತೆ ಅಂತ. ಆದರೆ ಈ ಡಿಸೈನಲ್ಲಿ ಈ ಸ್ಯಾರಿಲಿ ಗೋಲ್ಡು ಪಿಂಕು ಎರಡೇ ಇರೋದ್ರಿಂದ ಸೇಮ್ ಕ್ಯಾಟ್ಲಾಗಲ್ಲಿ ಯಾವ ಥರ ಇದೆಯೋ ಅದೇ ಥರ ಸ್ಟಿಚ್ ಮಾಡಿದ್ದೀನಿ ನಾನು. ಅದೇ ಥರ ಡಿಸೈನು ಬಂದಿದೆ. ಕಲರ್ಸ್ ಬೇರೆ ಇದ್ದರೆ ಸ್ಯಾರಿಯಲ್ಲಿ ನಾವು ಆವಾಗ ಕಲರ್ಸ್ ಬೇರೆ ಬೇಕಾದ್ರೆ ಚೇಂಜ್ ಮಾಡಿ ಹೊಲಿಬೋದು, ಅದು ಚೆನ್ನಾಗೇ ಇರುತ್ತೆ. ಇದರಲ್ಲಿ ಟ್ರಯಾಂಗಲ್ ಶೇಪು ಇದನ್ನು ಬಟನ್ಸ್ ಟೈಪು ಬಂದಿದೆ. ಬಟನ್ಸ್ ಅಂದರೆ ಟ್ರಯಾಂಗಲ್ ಶೇಪ್ ಪ್ಯಾಚಸ್ ಬಂದಿದೆ. ಅದನ್ನು ಯಾವ ಥರ ಸ್ಟಿಚ್ ಮಾಡೋದು ಅಂತ ಇದರಲ್ಲಿ ನೀಟಾಗಿ ತೋರಿಸಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋಲ್ಲ. ಟ್ರಯಾಂಗಲ್ ಶೇಪ್ ಬಂದು ಅದನ್ನು ಪಿಂಕಲ್ಲೇ ಬಂದಿದೆ. ಗೋಲ್ಡ್ ಪ್ಯಾಚ್ ಬಂದು ಅದ್ರ ಮೇಲೆ ಪಿಂಕ್ ಕಲರ್ ಬಂದಿದೆ. ಆ ಟ್ರಯಾಂಗಲ್ ಶೇಪ್ ಮೇಲೆ ನಾನು ಆವಾಗಲೇ ಹೇಳ್ದಂಗೆ 1 ಇಂಚ್ ಪ್ಯಾಚ್ ಬಂದಿದೆ. ಆ ಟ್ರಯಾಂಗಲ್ ಶೇಪ್ಗೆ ಒಂದೊಂದು
ಮಣಿಯನ್ನು ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಿದ್ರೆ ಆವಾಗ ನೋಡೋಕ್ಕೆ ಚೆನ್ನಾಗಿರುತ್ತೆ. ಇದೇ ಥರ ನಾನು ಎಲ್ಲ ಡಿಸೈನ್ಸನ್ನು ನೀಟಾಗಿ ಫಿನಿಶಿಂಗ್ ಬರೋ ಥರನೇ ಹೊಲ್ದು ವೀಡಿಯೋಸ್ ಹಾಕ್ತಾಯಿರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಯಾವ ಥರ ಇನ್ವಿಸಿಬಲ್ ಪೈಪಿಂಗ್ ಹಾಕ್ತೀನಿ, ಯಾವ ಥರ ಬ್ಯಾಕಲ್ಲಿ ಇನ್ವಿಸಿಬಲ್ ಹಾಕಿದ್ದೀನಿ, ಯಾವ ಥರ ಫಿನಿಶಿಂಗ್ ಕೊಟ್ಟಿದ್ದೀನಿ, ಯಾವ ಥರ ಸ್ಟಿಚ್ ಮಾಡಿದ್ಮೇಲೆ ಯಾವ ಥರ ಬ್ಲೌಸ್ ಕಾಣಿಸುತ್ತೆ ಅನ್ನೋದನ್ನು ಬಿಗಿನರ್ಸ್ಗೆ ಅರ್ಥ ಆಗೋ ರೀತಿಯಲ್ಲಿ ನಿಧಾನಕ್ಕೆ ಹೇಳಿದ್ದೀನಿ. ಎಲ್ಲನೂ ಸ್ಕಿಪ್ ಮಾಡ್ದಿರ ನಿಧಾನಕ್ಕೆ ನೋಡಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈಸಿ ಮೆಥಡಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದೀನಿ. ಟ್ರಯಾಂಗಲ್ ಶೇಪ್ ಬಂದಿರೋದು ರೌಂಡಾಗಿ ಕಟ್ ಮಾಡ್ಕೋಬೇಕು. ಬಟ್ಟೆಯನ್ನು 2 ಇಂಚು ಇಲ್ಲ 1.5 ಇಂಚು ಬಟ್ಟೆಯನ್ನು ರೌಂಡಾಗಿ ಕಟ್ ಮಾಡಿಕೊಂಡು ಪೀಸುಗಳು ಮಾಡಿಕೊಂಡು ಅದನ್ನು ಅಲ್ಲಿ 1 ಇಂಚ್ ಪ್ಯಾಂಚ್ ಒಳಗಡೆಗಿಟ್ಟು ಅದನ್ನು ಸ್ಟಿಚ್ ಮಾಡಬೇಕು. ಅದೇ ಇದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇನ್ನು ಫ್ರಂಟು, ಬ್ಯಾಕು, ಸ್ಲೀವ್ಸು ಎಲ್ಲನೂ ನಾನು ಇದರಲ್ಲಿ ಸ್ಟಿಚ್ ಮಾಡಿದ್ದೀನಿ. ಸ್ಟಿಚ್ ಮಾಡಿರೋದನ್ನು ನಾನು ಫುಲ್ ವೀಡಿಯೋ ಹಾಕಿಲ್ಲ, ಯಾಕಂದರೆ ಲೆಂತ್ ಆಗುತ್ತೆ ವೀಡಿಯೋ ಅಂತ. ನೆಕ್ ಹೊಲಿಯೋದನ್ನು ಮಾತ್ರ ತೋರಿಸಿದ್ದೀನಿ. ನೆಕ್ ಫುಲ್ಲು ಫಿನಿಶಿಂಗು ಯಾವ ಥರ ಬಂದಿದೆ ಅನ್ನೋದನ್ನು ಫುಲ್ ವೀಡಿಯೋ ನೋಡಿ. ಫುಲ್ ವೀಡಿಯೋ ನೋಡಿದ್ರೆ ನಿಮಗೆ ಯಾವ ಥರ ಫಿನಿಶಿಂಗ್ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಒಳಗಡೆ ಎಲ್ಲ ಯಾವ ಥರ ಓವರ್ಲಾಕ್ ಮಾಡಿದ್ದೀನಿ, ಯಾವ ಥರ ಒಳಗಡೆ ಫಿನಿಶಿಂಗ್ ಕಾಣುತ್ತೆ. ಕಸ್ಟಮರ್ಸು ಒಳಗಡೆನೂ ಕಚ್ಚಾ ಕಾಣಿಸ್ದೇ ಇರೋ ಥರ ಇದ್ರೇ ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು, ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ ಅಂತ. ಲ್ಯಾಟ್ಕನ್ಸು ಅಷ್ಟೇ, ಈ ಡಿಸೈನಲ್ಲಿ ಲ್ಯಾಟ್ಕನ್ಸು ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಅದನ್ನು ನಿಮಗೆ ಸಪ್ರೇಟಾಗಿ ವೀಡಿಯೋ ಮಾಡಿ ಹಾಕ್ತೀನಿ. ಈ ವಿಡಿಯೋದಲ್ಲಿ ಅದನ್ನು ತೋರಿಸಿಲ್ಲ, ಲೆಂತ್ ಆಗುತ್ತೆ ಅಂತ. ಇದೇ ಥರ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಚಿಕ್ಕ ವೀಡಿಯೋಸ್ನ, ಚಿಕ್ಕ ಮಕ್ಕಳ ಬಟ್ಟೆಗಳ ವೀಡಿಯೋಸು ಎಲ್ಲ ಹಾಕ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಡಿಯೋಸ್. ಥ್ಯಾಂಕ್ ಯು.